ಪ್ರೈಸ್ ದ ಲಾರ್ಡ್ ಪ್ರಿಯರೇ, ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಇಂದು ಕೂಡ ನಾವು ಒಂದು ಮತ್ತಾಯ 1ನೇ ಅಧ್ಯಾಯದ ಪ್ರಕಾರ ನಾವು ಇಷ್ಟು ದಿವಸ ತಿಳಿದುಕೊಂಡೆವು. ಕಾರಣಾಂತರಗಳಿಂದ, ಅಂದರೆ ನನ್ನ ತಾಯಿಯವರ ಒಂದು ದೈವಾಧೀನರಾದ ಕಾರಣ ಅಥವಾ ಮರಣವನ್ನು ಅನುಭವಿಸಿರ್ತಕ್ಕಂಥ ಕಾರಣ, ಅವ್ರ ರಕ್ಷಣೆ ಹೊಂದಿರಲಿಲ್ಲ. ಆ ಒಂದು ಕಾರಣಕ್ಕೋಸ್ಕರ ಹಾಸ್ಪಿಟ್ಲು ಅಲ್ಲಿ ಇಲ್ಲಿಂದೆಲ್ಲ ಓಡಾಡಿ ಮಾಡಿ ನನಗೆ ವಾಕ್ಯವನ್ನು ಕೊಡಲಿಕ್ಕೆ ಆಗಿರಲಿಲ್ಲ. ಈಗ ಇವತ್ತಿನಿಂದ ಮತ್ತಾಯ 1ನೇ ಅಧ್ಯಾಯ ನಾವು ಸಂಪೂರ್ಣವಾಗಿ ತಿಳಿದುಕೊಂಡೆವು. ಈಗ 2ನೇ ಅಧ್ಯಾಯದ ಕೆಲವೊಂದು ಗೂಢಾರ್ಥಗಳ ಬಗ್ಗೆ ಮತ್ತು ವಾಕ್ಯದ ಮೂಲಕ ತಿಳಿಸಿಕೊಳ್ಳಲಿಕ್ಕೆ ಪ್ರಯತ್ನ ಪಡುವಾಗ ದೇವರ ನಾಮ ಮಹಿಮೆಯಾಗಲಿ ಮತ್ತು ನನ್ನ ಮೂಲಕ ಪವಿತ್ರಾತ್ಮನ ಮಾತನಾಡಲಿ ಎಂದು ಪ್ರಾರ್ಥಿಸಿಕೊಳ್ಳಿರಿ ಪ್ರಿಯರೇ. ಇವತ್ತು ನಾವು ಮತ್ತಾಯನ ಬರೆದ ಸುವಾರ್ತೆ 2ನೇ ಅಧ್ಯಾಯಕ್ಕೆ ಬರಬೇಕಾದರೆ ಪ್ರಿಯರೇ, ಈ 2ನೇ ಅಧ್ಯಾಯದಲ್ಲಿ ನಾವು ಓದ್ಕೊಂಡು ಹೋಗ್ಬಿಡೋದು ಮುಖ್ಯ ಅಲ್ಲ, ಅಲ್ಲಿ ಕೆಲವೊಂದು ಅಂಶಗಳನ್ನು ಗಮನಿಸಬೇಕಾಗಿದೆ ಪ್ರಿಯರೇ. ಅಂದರೆ ಉದಾಹರಣೆ ತೆಗೆದುಕೊಂಡ್ರೆ, ಹೆರೋದ ಮಹಾರಾಜ ಯಾರು, ಬೆತ್ಲೆಹೇಮ್ ಅಂತ ಹೇಳುವಂಥ ಜಾಗ ಎಲ್ಲಿದೆ, ಅಥವಾ ಬೆತ್ಲೆಹೇಮಿನ ವಿಶೇಷತೆಗಳೇನು, ಮೂರನೇದಾಗಿ ಜೋಯಿಸರು ಅವರು ಯಾರು, ಅವರು ಜೋಯಿಸರ ಜ್ಞಾನಿಗಳ ಅಥವಾ ಯಾರು ಅಂತ ಹೇಳೋದ್ರ ಬಗ್ಗೆ ನಾವು ತಿಳಿಬೇಕಾಗಿದೆ. ಹಾಗೆ ಅವರು ಕೊಟ್ಟಂಥ ಕಾಣಿಕೆ ಚಿನ್ನ, ಧೂಪ, ರಕ್ತಬೋಳ, ಇದ್ರ ಬಗ್ಗೆ ತಿಳಿಬೇಕು. ಇಲ್ಲಿ ಮಹಾಯಾಜಕರು ಮತ್ತು ಶಾಸ್ತ್ರಿಗಳು ಅಂತ ಬರ್ತಾಯಿದ್ದಾರೆ, ಅವ್ರ ಬಗ್ಗೆನೂ ಕೂಡ ನಾವು ತಿಳಿಬೇಕಾಗಿದೆ ಪ್ರಿಯರೇ. ಹಾಗೆಯೇ ಇದರ ಮಧ್ಯದಲ್ಲಿ ಯೋಸೇಫ ಮತ್ತು ಮರಿಯಳ ಬಗ್ಗೆನೂ ಕೂಡ ಅವರ ತ್ಯಾಗದ ಬಗ್ಗೆ ತಿಳಿಬೇಕಾಗಿದೆ. ಈ ಎಲ್ಲ ಅಂಶಗಳನ್ನು ಒಳಗೊಂಡಂಥ ಒಂದು ಸುಂದರವಾದಂಥ ಒಂದು ಅಧ್ಯಾಯವೇ ಮತ್ತಾಯನ ಬರೆದ ಸುವಾರ್ತೆ 2ನೇ ಅಧ್ಯಾಯವಾಗಿದೆ ಪ್ರಿಯರೇ. ಈ ಒಂದು ಮತ್ತಾಯನ ಬರೆದ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ನಾನು ವಚನದ ಮೂಲಕವಾಗಿಯೇ ಹೋಗ್ತೀನಿ ಪ್ರಿಯರೇ, ಆದರೂ ಕೂಡ ಅದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ ಪ್ರಿಯರೇ. ಈಗ ನಾವು ಹೆರೋದನ ಬಗ್ಗೆ ನೋಡಿಕೊಳ್ಳೋ. ಹೆರೋದ ಯಾರು, ಏನು ಕತೆ ಅಂತೇಳಿ. ಬೈಬಲಿನಲ್ಲಿ ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆಗಳಲ್ಲಿ ತುಂಬ ಹೆರೋದರಿದ್ದಾರೆ. ಹಾಗಾದರೆ ಈ ಹೆರೋದ ಯಾರಪ್ಪ ಅಂತಲೇ ತಿಳ್ಕೊಬೋದು. ಉದಾಹರಣೆ ತೆಗಿಲಿಕ್ಕೆ ಹೋದರೆ, ಊರಲ್ಲಿ ನೋಡಿ ಲಕ್ಷ್ಮೀ ಅಂತ ಹೇಳೋರು ಇರ್ತಾರೆ, ಅಥವಾ ಮಹೇಶ ಅಂತ ಹೇಳೋರು ಇರ್ತಾರೆ. ಇಂಥವ್ರು ಒಬ್ಬರೇ ಇರೋದಿಲ್ಲ, ಒಂದು ಊರಲ್ಲಿ 4-5 ಜನ ಆದರೂ ಇರ್ತಾರೆ ಅಲ್ವಾ. ಹಾಗೆಯೇ ಆ ಕಾಲದಲ್ಲಿ ಹೆರೋದ ಅಂತ ಹೇಳತಕ್ಕಂಥ ಹೆಸರಿನವರು ತುಂಬ ಜನ ಇದ್ದರು. ಅದರಲ್ಲಿ ಈ ಹೆರೋದ ಒಬ್ಬ ರಾಜನಾಗಿದ್ದ, ಒಬ್ಬ ಅರಸನಾಗಿದ್ದ. ಈ ಹೆರೋದನ ಬಗ್ಗೆ ನಾವು ತಿಳಿಬೇಕಾದರೆ, ಸುಲಭವಾಗಿ ಹೇಳಬೇಕಾದ್ರೆ ಮತ್ತಾಯ 2ನೇ ಅಧ್ಯಾಯದಲ್ಲಿ ಬರುವಂಥ ಹೆರೋದ ಅಂತ ತಿಳ್ಕೊಳ್ಳಿ ಸಾಕು ಅಲ್ವಾ. ಹಾಗಾದರೆ ಈ ಹೆರೋದನು ಕೂಡ ಅದರಲ್ಲಿ ಒಬ್ಬ ಹೆರೋದನಾಗಿದ್ದಾನೆ. ಈತನು ಅಂದಿನ ಯೂದಾಯ ಪ್ರಾಂತ್ಯಕ್ಕೆ ರಾಜ ಆಗಿದ್ದ. ಅಂದರೆ ಇವನು ಯಹೂದ್ಯನಲ್ಲ, ಯೂದಾಯ ಪ್ರಾಂತ್ಯವನ್ನು ಆಳ್ತಿದ್ರು ಕೂಡ ಯಹೂದ್ಯನಲ್ಲ, ಇವನು ಏದೋಮ್ಯನಾಗಿದ್ದನು. ಯೋದೋಮ್ಯ ಅಂದರೆ ಈತನು ಯಾಕೋಬನ ಸಂತತಿಯಿಂದ ಬಂದವನಲ್ಲ, ಏಸಾವನ ಸಂತತಿ ಅಥವಾ ಏದೋಮನ ಸಂತತಿಯಿಂದ ಬಂದವನಾಗಿ ಇದ್ದಂಥ ಅರಸನಾಗಿದ್ದ. ಈ ಏಸಾವನು ಆದಿಕಾಂಡ 25-30 ಓದಲಿಕ್ಕಾಗೋದಿಲ್ಲ, ಬರೀ ವಿವರಿಸಿ ಹೇಳ್ತೀನಿ, ನೀವು ಬೈಬಲನ್ನು ನೀವು ನೋಡಿಕೊಂಡು ತಿಳ್ಕೋಬೇಕಾಗಿದೆ. ಇದರಲ್ಲಿ ಬರೆದಿದೆ, ಆತನು ಬೇಟೆಯಾಡಿ ಬಂದು ದಣಿದು ಸುಸ್ತಾಗಿ ಬಂದಿರ್ತಾನೆ. ಸುಸ್ತಾಗಿ ಬಂದಿರುವಾಗ ಯಾಕೋಬ ಅಡುಗೆ ಮಾಡ್ತಿರೋದನ್ನು ಕಾಣ್ತಾನೆ. 29ನೇ ಸಾಧ್ಯ ಆದರೆ ಓದಿ. ಅಡುಗೆ ಮಾಡ್ತಿರೋದು ಕಾಣ್ತಾನೆ. ಅಡುಗೆ ಮಾಡ್ತಿರೋದನ್ನು ಕಂಡಾಗ ಅವನು ಕೆಂಪಾದ ಆ ರುಚಿ ಪದಾರ್ಥವನ್ನು ನನಗೆ ಕೊಡಪ್ಪ ಅಂತೇಳಿ ಕೇಳ್ತಾನೆ. ಆಗ ತನ್ನ ತಮ್ಮನಾದ ಯಾಕೋಬನಿಗೆ ಕೇಳ್ತಾಗ ಅವನು ಹೇಳ್ತಾನೆ, ಇವನು ಕೊಡ್ತಾನೆ. ಕೊಟ್ಟಾದಮೇಲೆ ಚೊಚ್ಚಲತನದ ಅಕ್ಕನ ಬಗ್ಗೆ ಎಲ್ಲ ಅದು ನನಗೆ ವಿವರಿಸೋಕ್ಕೆ ಸಮಯ ಇಲ್ಲ, ಅದು ಮುಂದಿನ ದಿನಗಳಲ್ಲಿ ದೇವರು ಕೃಪೆ ಕೊಟ್ಟರೆ ವಿವರಿಸ್ತೀನಿ. ಈ ಒಂದು ಕೆಂಪಾದ ಪದಾರ್ಥವನ್ನು ತೆಗೆದುಕೊಂಡು ತಿಂದದರ ಕಾರಣಕ್ಕೋಸ್ಕರ ಈತನನ್ನು ಏದೋಮ ಎಂದು ಹೆಸರು ಅಂತ ಬಂದಿದೆ ಪ್ರಿಯರೇ. ಈ ಏದೋಮ ಅಂತಂದರೆ ಏನಂದರೆ ಕೆಂಬಣ್ಣದವನು ಅಥವಾ ಕೆಂಪು ಎಂದು ಅರ್ಥ. ಈ ಯೋದೋಮ ಅಂದರೆ ಏಸಾವನ ಸಂತತಿಯ ಹೆಸರಾಗಿದೆ. ಏಸಾವನ ವಂಶದಿಂದ ಬಂದವನೇ ಈ ಹೆರೋದ. ಈ ಹೆರೋದನ ಕಥೆ ಏನಂದರೆ, ನಾನು ಆಗಲೇ ಹೇಳಿದಾಗೆ ಬೈಬಲಲ್ಲಿ ತುಂಬ ಹೆರೋದರು ಇದ್ದಾರೆ, ಕನ್ಫ್ಯೂಸ್ ಆಗಬೇಡಿ. ಮತ್ತು 2ನೇ ಅಧ್ಯಾಯದಲ್ಲಿ ಬರುವಂಥ ಹೆರೋದ ಅಂತ ಮಾತ್ರ ತಿಳ್ಕೊಳ್ಳಿ ಸಾಕು. ಈ ಹೆರೋದನ ಬಗ್ಗೆ ನಾವು ತಿಳಿಯೋದಾದರೆ, ಮಲಾಕಿಯ ಪ್ರವಾದನೆ ಕಾಲದಿಂದ ಮತ್ತಾಯನ ಗ್ರಂಥ ಅಥವಾ ಯೋಹಾನನ ಪ್ರವಾದನೆವರೆಗೂ ಅಂತ ಹೇಳ್ಬೋದು 400 ವರ್ಷಗಳ ಕಾಲ ನಿಶಬ್ದ ವರ್ಷ ಆಗಿತ್ತು. ಅದಕ್ಕೇ ಬೈಬಲ್ನ ಮಧ್ಯಭಾಗದಲ್ಲಿ ಖಾಲಿ ಪೇಜ್ ಇರುವಂಥದ್ದು. ಹೊಸ ಒಡಂಬಡಿಕೆ ಮತ್ತು ಹಳ ಒಡಂಬಡಿಕೆ ಮಧ್ಯದಲ್ಲಿ ಖಾಲಿ ಪೇಜ್ ಇದೆಯಲ್ಲ, ಅದನ್ನು ಶೂನ್ಯ ವರ್ಷ ಅಥವಾ ನಿಶಬ್ದ ವರ್ಷ ಅಂತ ಕೂಡ ಹೇಳ್ತಾರೆ ಪ್ರಿಯರೇ. ಅಂದರೆ ಶೂನ್ಯ ವರ್ಷ, ನಿಶಬ್ದ ವರ್ಷ ಅಂದರೆ ಏನಂತಾರೆ, ದೇವರು ಜನಗಳೊಂದಿಗೆ ಮಾತನಾಡದೇ ಇದ್ದಂಥ ಮೌನವಾಗಿದ್ದಂಥ ವರ್ಷ. ಈ ಸಮಯದಲ್ಲಿ ಅರಸರುಗಳು ಯಾರು ಇರಲಿಲ್ಲ. ಆದಿಕಾಂಡ ಅಧ್ಯಾಯದ ಅಲ್ಲಿ ಬರೆದಾಗೆ ಈ ಸಮಯದಲ್ಲಿ ಒಂದು ಪ್ರವಾದನೆ ಇರ್ತದೆ, ಅಥವಾ ಒಂದು ವಾಗ್ದಾನ ಇರ್ತದೆ, ದೇವರದ್ದು ಕೊಟ್ಟದ ವಾಗ್ದಾನ ಅಥವಾ ದರ್ಶನ ಇರ್ತದೆ.
ಯಾಕೋಬ ವಂಶದಿಂದ ಹುಟ್ಟುವವನೇ ಮುಂದಿನ ದಿನಗಳಲ್ಲಿ ರಾಜದಂಡ ಹಿಡಿತಾನೆ ಅಂತ ಹೇಳ್ತಾ ಒಂದು ವಾಗ್ದಾನ ಅಥವಾ ದರ್ಶನದ ಮೂಲಕ ಪ್ರವಾದನೆ ಬಂದಿರ್ತದೆ. ಇದಕ್ಕೆ ಆಧಾರವಾದ ವಾಕ್ಯ ನಾನು ಆಗಲೇ ಹೇಳಿದಾಗ ವಿವರಿಸೋದಿಲ್ಲ. ದಯವಿಟ್ಟು ಬೈಬಲ್ ಪುಸ್ತಕನ ತೆಗೆದು ತಿರುಗಿಸಿದ್ರೆ ನೋಡಿ. ಅರಣ್ಯಕಾಂಡ 24ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ಬರೆದಿದೆ, ಬೀಳಾಮನ ಮೂಲಕ ಆದಂತಹ ವಾಗ್ದಾನ, ದರ್ಶನ ಅಥವಾ ಪ್ರವಾದನೆ ಅಂತ ಹೇಳ್ಬೋದು. ಯಾಕೋಬ ವಂಶದಲ್ಲಿ ನಕ್ಷತ್ರ ಪ್ರಾಯದವನೊಬ್ಬನು ಉದಯಿಸಿದ್ದಾನೆ, ಇಸ್ರಾಯೇಲರಲ್ಲಿ ರಾಜದಂಡ ಹಿಡಿಯತಕ್ಕಂಥವನು ಆತನೇ. ನಕ್ಷತ್ರ ಪ್ರಾಯ ಅಂದರೆ ಇದೇ ನಕ್ಷತ್ರ ಮತ್ತು 2ನೇ ಅಧ್ಯಾಯದಲ್ಲಿ ಬರುವಂಥದ್ದು ಪ್ರಿಯರೇ. ಇದೇ ವಾಕ್ಯವನ್ನು ಆಧಾರವಾಗಿಟ್ಟುಕೊಂಡು ಯಾಕೋಬ ವಂಶದಲ್ಲಿ ಹುಟ್ಟಿದವನು ರಾಜದಂಡ ಹಿಡಿತಾನೆ ಎಂದಿದ್ದಕ್ಕೆ ಯರದ ಏನು ಮಾಡ್ತಾನೆ, ನಾನು ಯಾಕೋಬನ ಸಹೋದರನ ಮಗ ಅಲ್ವಾ, ನಾನು ಅವನು ಒಂದೇ ಅಲ್ವಾ ಅಂತೇಳಿ ಇವನೇನು ಮಾಡ್ತಾನೆ, ತಪ್ಪಾದ ತಿಳುವಳಿಕೆಯಿಂದ ಏನು ಮಾಡ್ತಾನೆ, ರಾಜದಂಡ ಈತ ಹಿಡಿತಾನೆ ಅಥವಾ ಅರಸನಾಗ್ತಾನೆ. ಅಂದರೆ ಏಸಾವ ಯಾಕೋಬ ಅವಳಿ ಜವಳಿ ಮಕ್ಕಳಾದ್ದರಿಂದ ಯಾಕೋಬನ ಸಹೋದರನ ಮಗನಲ್ಲವೇ ಅಂತೇಳಿ ಏಸಾವ ಅಣ್ಣಾಗಿರ್ತಾನೆ. ಆದ್ದರಿಂದ ನಾನೇ ರಾಜದಂಡ ಹಿಡಿತೆ ಅಂತೇಳಿ ಇಸ್ರಾಯೇಲರ ಮನವನ್ನು ಒಲಿಸಿ, ನಾವಿಬ್ಬರು ಅವಳಿ ಜವಳಿ ಆಗಿರೋಂಥ ಕಾರಣಕ್ಕೋಸ್ಕರ ನಾನು ಹಿಡಿಬೋದು ಅಂತೇಳಿ ಅವರ ಮನವನ್ನು ಒಲಿಸಿ ಏನು ಮಾಡ್ತಾನೆ, ರಾಜನಾಗ್ಬಿಡ್ತಾನೆ. ಆದರೆ ಇದು ಯಹೂದ್ಯರಿಗೆ ಇಷ್ಟ ಇರೋದಿಲ್ಲ. ಯಹೂದ್ಯರು ನಾನು ಆಗಲೇ ಹೇಳಿದಾಗೆ ಪ್ರಿಯರೇ, ಯಹೂದ್ಯರಾಗಲಿ ಇಸ್ರಾಯೇಲರಾಗಲಿ ಸೂಚಕ ಕಾರ್ಯಗಳು ಇಲ್ಲದನ್ನು ಯಾವುದೇ ಕಾರಣಕ್ಕೂ, ಪ್ರವಾದನೆಗಳು ಇಲ್ಲದನ್ನು ಯಾವುದೇ ಕಾರಣಕ್ಕೂ ಆ ಮಾತನ್ನು ನಂಬೋದಿಲ್ಲ ಗ್ಯಾರಂಟಿ. ಹಾಗಾದರೆ ಈ ಯಹೂದ್ಯರಿಗೆ ಇಷ್ಟ ಇಲ್ಲದಿರೋ ಕಾರಣಕ್ಕೋಸ್ಕರ ಯಹೂದ್ಯರ ಮನಸ್ಸನ್ನು ಒಲಿಸಲಿಕ್ಕೆ ಏನು ಮಾಡ್ತಂದರೆ, ಈತನು ದೇವಾಲಯದ ಪುನರ್ಸ್ಥಾಪನೆ ಅಥವಾ ಪುನರ್ನಿರ್ಮಾಣದ ಕಾರ್ಯ ಅಥವಾ ಬಣ್ಣ ಬಳಿಯೋದ ಕಾರ್ಯ, ಏನೋ ಒಂದು ಕಾರ್ಯ ಒಟ್ಟರೆ ದೇವಸ್ಥಾನದ ಕಾರ್ಯವನ್ನು ಪ್ರಾರಂಭ ಮಾಡಿದಾಗ ಮಾಡ್ತಾನೆ. ಆ ಸಮಯದಲ್ಲಿ ಇದು ಒಂದು ಸೂಚಕಾರಿಯಾಗಿರ್ತದೆ. ಯಾರು ದೇವಸ್ಥಾನ ಪುನರ್ ನಿರ್ಮಾಣ ಮಾಡ್ತಾರೋ ಆ ಟೈಮ್ನಲ್ಲಿ ಕ್ರಿಸ್ತನು ಅಥವಾ ಮೆಸ್ಸಿಯನು ಹುಟ್ಟಿ ಬರ್ತಾನೆ ಅಂತೇಳಿ. ಅದ್ರ ಬದಲಿಗೆ ಸ್ವಲ್ಪ ಮುಂದಕ್ಕೆ ಇನ್ನೊಂದು ವಿಷಯ ಇದೆ. ಏಕೆಂದರೆ ಸೊಲೊಮೋನನ ಕಾಲದ ನಂತರ 12 ಕುಲವಾಗಿದ್ದಂಥದ್ದು ಅದು 2 ಭಾಗವಾಗಿ 10 ಕುಲ ಇಸ್ರೇಲ್ ಕುಲ, 2 ಕುಲ ಯಹೂದ ಕುಲವಾಗಿ ಮಾರ್ಪಟ್ಟಿತು. ಇದ್ರ ಬಗ್ಗೆ ನಾನು ಮುಂದಿನ ದಿನಗಳಲ್ಲಿ ಅದು ಏಕೆ 10 ಕುಲ ಮತ್ತು 2 ಕುಲವಾಗಿ ಮಾರ್ಪಟ್ಟಿತು ಅನ್ನೋದ್ರ ಬಗ್ಗೆ ನಾನು ತಿಳಿಸಲಿಕ್ಕೆ ಪ್ರಯತ್ನಿಸ್ತೀನಿ. ದೇವರ ಚಿತ್ತವಾದರೆ ನಾನು ತಿಳಿಸಲಿಕ್ಕೆ ಪ್ರಯತ್ನ ಪಡಿಸ್ತೀನಿ ಪ್ರಿಯರೇ. ಇವನು ಏಸಾವನು ಏದೋಮನಾಗಿದ್ದನು. ಇವನು ಆ ಒಂದು ಏಸಾವನ ಸಂತತಿಯಿಂದ ಬಂದಂಥ ಹೆರೋದನಾಗಿದ್ದ. ಇವನು ಯಾಕೋಬ ವಂಶದಿಂದ ಬಂದಿರಲಿಲ್ಲ. ಆದ ಕಾರಣ ಯಹೂದ್ಯರನ್ನು ಮೆಚ್ಚಿಸಲಿಕ್ಕೋಸ್ಕರ ಇವನು ದೇವಾಲಯದ ಪುನರ್ನಿರ್ಮಾಣ ಅವನ ಕಾರ್ಯವನ್ನು ಮಾಡಿ ಈತನು ಹೆಸರುಗೊಳ್ಳಕ್ಕೆ ಟ್ರೈ ಮಾಡ್ದ. ಅಂದರೆ ಆ ಕಾಲದಲ್ಲಿ ಪ್ರಿಯರೇ, ಇವನು ಈ ಒಂದು ದೇವಸ್ಥಾನ ಮಾತ್ರ ಮಾಡಲಿಲ್ಲ, ದೊಡ್ಡ ದೊಡ್ಡ ಕಟ್ಟಡಗಳನ್ನು ಮಾಡಿ ಹೆಸರುಗೊಂಡಿದ್ದ ಅಂತ ಹೇಳ್ತಾರೆ ವೇದ ಪಂಡಿತರು. ಈ ದೇವಾಲಯದ ದುರಸ್ತಿ ಮಾಡಿಸೋ ಕಾಲದಲ್ಲಿ ಬಾಬೇಲಿಗೆ ಸೆರೆ ಹೋಗಿದ್ದಂತಹ ಜ್ಞಾನಿಗಳಿಗೆ ಗೊತ್ತಾಗ್ತದೆ. ಬಾಬೇಲಿಗೆ ಸೆರೆ ಹೋದ ಜ್ಞಾನಿಗಳು ಯಾರೂ ಅಲ್ಲ, ಇಲ್ಲಿರ್ತಕ್ಕಂಥ ಯಹೂದ್ಯರೇ. ಜ್ಞಾನಿಗಳಿಗೆ ಗೊತ್ತಾಗ್ತದೆ ಅಥವಾ ಯಹೂದ್ಯರಿಗೆ ಗೊತ್ತಾಗ್ತದೆ, ಯಹೂದ್ಯ ಜ್ಞಾನಿಗಳಿಗೆ ಗೊತ್ತಾಗ್ತದೆ. ಅಂದರೆ ಈ ಆಲಯವನ್ನು ಶುದ್ಧ ಮಾಡ್ತಿದ್ದಾರೆ ಯೇಸು ಅಥವಾ ಮೆಸ್ಸಿಯನ್ನು ಬರುವ ಸೂಚನೆ ಎಂದರ್ಥ ಅಂತ ನಾನು ನಿಮಗಾಗಲೇ ಹೇಳಿದ್ದೀನಲ್ವ. ಆದರೆ ಇಲ್ಲಿ ಗಮನಿಸಿ, ಬಿಳಾಮನ ಮೂಲಕ ಉಂಟಾದ ಪ್ರವಾದನೆಯನ್ನು ಪ್ರಕಾರ ಅವನು ಏನು ಮಾಡ್ತಾನೆ, ನಾನು ಯಾಕೋಬನ ಅಣ್ಣನ ಸಂತತಿಯಲ್ಲವೇ, ನಾನು ಕೂಡ ರಾಜವನ್ನು ಆಗಬಹುದು ಅಂಥೇಳಿ ಅಲ್ಲಿರೋ ಜನಗಳ ಮನವೊಲಿಸಿದ, ರೋಮ್ ಚಕ್ರವರ್ತಿಯ ಮನವೊಲಿಸಿದ, ಹಾಗೆ ಇಸ್ರಾಯೇಲರ ಮನವೊಲಿಸಿದ, ಯಹೂದ್ಯರ ಮನವೊಲಿಸಲಿಕ್ಕೋಸ್ಕರ ಈ ದೇವಾಲಯದ ಕಾರ್ಯವನ್ನು ಪ್ರಾರಂಭ ಮಾಡಿದ ಪ್ರಿಯರೇ. ಇದು ಒತ್ತಿ ಹೇಳ್ತಾ ಇದ್ದೀನಿ. ಆದರೆ ಇದು ಇವನು ರಾಜದಂಡ ಯಾರನ್ನೇ ಮನವೊಲಿಸಿ ಹಿಡಿದಿರ್ಬೋದು, ಬಟ್ ಇದು ದೇವರಿಗೆ ಇಷ್ಟ ಇರಲಿಲ್ಲ ಈತನ ಅರಸತನ. ಈತ ಯಾಕೋಬ ಸಂತತಿಯಿಂದಲೇ ರಾಜದಂಡ ಹಿಡಿಯಬೇಕು ಅಂತ ದೇವರ ವಾಗ್ದಾನ ಇರೋ ಕಾರಣಕ್ಕೋಸ್ಕರ ಬಾಬೆಲಿನ ಸೆರೆ ಹೋದ ಜ್ಞಾನಿಗಳಿಗೆ ತಿಳಿದು ಬಂದ್ಬಿಡ್ತು. ಅಂದರೆ ಇಂದಿಗೂ ಸಹ ಇಸ್ರಾಯೇಲರಿಗೂ ಯಹೂದ್ಯರಿಗಾಗಲಿ ಏನೇ ಕಾರ್ಯಗಳಾಗಬೇಕಾದ್ರೂ ಸೂಚಕ ಕಾರ್ಯಗಳಿಲ್ಲದೆ ನಂಬೋದಿಲ್ಲ. ಈ ಆಲಯದ ದುರಸ್ತಿ ಕಾರ್ಯವೇ ಸೂಚಕ ಕಾರ್ಯ. ಮೆಸ್ಸಿಯನು ಅಂದರೆ ಯಹೂದ್ಯರಲ್ಲಿ ಒಬ್ಬ ಅರಸನು ಹುಟ್ಟಿ ಬರ್ತಾನೆ ಎಂದು ಹಳೆಯ ಒಡಂಬಡಿಕೆಯ ಪ್ರವಾದನೆಯ ಮೂಲಕ ತಿಳಿದು ಬಂತಲ್ವ. ಈ ನಕ್ಷತ್ರ ಬೇರೆ ಯಾವುದೂ ಅಲ್ಲ, ಹಳೆಯ ಒಡಂಬಡಿಕೆಯ ಪ್ರವಾದನೆ ಆಗಿದೆ. ಆ ಕಾಲದಲ್ಲಿ, ಈ ಕಾಲದಲ್ಲಿ ನೋಡಿ ಗೂಗಲ್ ಮ್ಯಾಪ್ ಇದೆ ಅಲ್ವಾ, ಯಾವ ರೋಡ್ಗಳನ್ನೆಲ್ಲ ಕ್ಲೀನಾಗಿ ತೋರಿಸ್ಕೊಡ್ತದೆ, ಎಂಥ ಹಳ್ಳಿ ಪಳ್ಳಿಗಳು ಎಲ್ಲಿಗೆ ಹೋಗ್ಬೇಕಾದ್ರೂ ಕೂಡ ರೂಟ್ ಮ್ಯಾಪ್ ತೋರಿಸ್ಕೊಡುವ ಹಾಗೆ ಆಗಿನ ಕಾಲದ ಈ ಪ್ರವಾದನೆ ವಾಕ್ಯದಲ್ಲಿ ಬರೆದಾಗೆ ಯಾಕೋಬ ವಂಶದಲ್ಲಿ ಒಬ್ಬ ನಕ್ಷತ್ರ ಪ್ರಾಯದನ್ನು ಹುಟ್ಟುತ್ತಾನೆ ಹೇಳಿದ್ರಲ್ಲ, ಅದೇ ನಕ್ಷತ್ರ ಪ್ರಾಯದನ್ನು ಹುಟ್ಟ ಸೂಚನೆಯಾಗಿ ಒಂದು ನಕ್ಷತ್ರವನ್ನು ದೇವರು ಅಂದಿನ ಜೋಯಿಸರಿಗೆ ಜ್ಞಾನಿಗಳಿಗೆ ಕಳಿಸಿಕೊಟ್ರು. ನೋಡಿ, ದೇವರಿಗೆ ಮನಸ್ಸು ಮಾಡಿದ್ರೆ ಗ್ರಹಗಳನ್ನು ಕೂಡ ಬದಲಾಯಿಸಲಿಕ್ಕೆ, ಚಲಿಸುವಂತೆ ಮಾಡಲಿಕ್ಕೆ ಎಲ್ಲದಕ್ಕೂ ಶಕ್ತಿ ಇದೆ ಪ್ರಿಯರೇ. ಪ್ರೈಸ್ ಲಾರ್ಡ್.
ಇದು ಪ್ರವಾದನೆ. ಇದು ಮಾತ್ರ ಅಲ್ಲ, ಯೆಶಾಯ 9:6-7 ನೋಡಿ, ಅದು ಮುಂದಕ್ಕೆ ನೋಡ್ಕೊ ಬನ್ನಿ. ಸಮಾಧಾನ ಪ್ರಭು ಹುಟ್ಟುತ್ತಾನೆ ಅಂತಲೇ ಬರೆದಿದೆ. ಆಡಳಿತ ಭಾವ ಆತನ ಕೈಲಿದೆ. ವರದ ಮಗನು ಹುಟ್ಟುತ್ತಾನೆ ಅಂತಿದೆ. ದಾನಿಯೇಲ 9:25 ಮುಂದಕ್ಕೆ ಓದಿದಾಗ ಅದರಲ್ಲಿ ಇದನ್ನೆಲ್ಲ ನೋಡಿದಾಗ ಮೆಸ್ಸಿಯನ ಪರ ಸೂಚಕ ಕಾರ್ಯಗಳು ಅಲ್ಲಿ ಕಂಡು ಬರ್ತದೆ. ಅಲ್ಲಿ ಬೈಬಲ್ನಲ್ಲಿ 3 ಜನ ಜ್ಯೋತಿಷರು ಅಥವಾ ಜ್ಞಾನಿಗಳು ಬಂದರು ಅಂತ ಹೇಳ್ತಾರೆ ಪ್ರಿಯರೇ. ಅದು 3 ಜನನೋ ಅಥವಾ 100 ಜನನೋ ನಮಗಂತೂ ಗೊತ್ತಿಲ್ಲ. ಕಾಣಿಕೆಗಳನ್ನು ಕೊಟ್ಟರು ನೋಡಿ, ಅವರು ಚಿನ್ನ, ಧೂಪ, ರಕ್ತಬಳ ಕೊಟ್ಟರು ನೋಡಿ, ಅದರ ಆಧಾರ ಪ್ರಕಾರ 3 ಜನ ಬಂದಿದ್ದರು ಅಂತ ಕನ್ಸಿಡರ್ ಮಾಡ್ತಿದ್ದಾರೆ ಹೊರತು 3 ಜನ ಅಂತ ಸ್ಪಷ್ಟವಾದಂಥ ರೀತಿಯಲ್ಲಿ ಬೈಬಲ್ನಲ್ಲಿ ಎಲ್ಲೂ ಬರೆಯಲ್ಪಟ್ಟಿಲ್ಲ ಪ್ರಿಯರೇ. ಈ ಜೋಯಿಸರು 3ನೇ ವಾಕ್ಯ ನೋಡಿ. ಈ ಜೋಯಿಸರು ಏನು ಮಾಡ್ತಿದ್ದಾರೆ, ಬಂದ ತಕ್ಷಣ ಏನು ಮಾಡ್ತಿದ್ದಾರೆ, 2ನೇ ವಾಕ್ಯ ನೋಡಿ. ಯಹೂದ್ಯರ ಅರಸನಾಗಿ ಹುಟ್ಟಿದವನು ಎಲ್ಲಿದ್ದಾನೆ? ಆತನು ಸೂಚಿಸುವ ನಕ್ಷತ್ರವನ್ನು ನಾವು ಮೂಡ ದಿವಸದಲ್ಲಿ ಕಂಡು ಆತನಿಗೆ ಅಡ್ಡ ಬೀಳೋದಕ್ಕೆ ಬಂದೆವು ಅಂದರು. ಅಲ್ಲಿ ಅವನು ಆಗ ಇದನ್ನು ಕೇಳಿ ಅರಸನು ಮತ್ತು ಹೆರೋದನು ಅವನು ಕೂಡ ಯೆರೂಸಲೇಮಿನವರೆಲ್ಲರೂ ಕೂಡ ಕಳವಳಪಟ್ಟರು ಅಂತ ಎಷ್ಟು ಚೆನ್ನಾಗಿ ಬರೆದಿದೆ. 3-4 ವಾಕ್ಯ ಗಮನಿಸಿ ಪ್ರಿಯರೇ, ಪುನಃ ವಿವರಿಸೋಕ್ಕಾಗೋದಿಲ್ಲ, ಗಮನಿಸಿ. ಯಾಕೆ ಅವ್ರು ಕಳವಳಪಟ್ಟಿದ್ದಾರೆ? ಅವರಿಗೆ ಮೆಸ್ಸಿಯನ್ನು ಬರೋದು ಇಷ್ಟ ಇರಲಿಲ್ಲ, ಮೆಸ್ಸಿಯನನ್ನು ಸ್ವೀಕಾರ ಮಾಡೋದು ಇಷ್ಟ ಇರಲಿಲ್ಲ. ಇವನೇ ರಾಜ ಆಗಿರಬೇಕು ಅಂತ ಇವನು ಕೂಡ ಆಸೆ ಪಡ್ತಾರೆ. ಇನ್ನೊಬ್ಬ ರಾಜ ಯಹೂದ್ಯರ ಅರಸನಾಗಿ ಹುಟ್ಟಿ ಬರೋದು ಇಷ್ಟ ಇರಲಿಲ್ಲ ಪ್ರಿಯರೇ. ಆ ಕಾರಣಕ್ಕೋಸ್ಕರ ಅವನು ಏನು ಮಾಡ್ತಾನೆ, 8ನೇ ವಾಕ್ಯದಲ್ಲಿ ಏನು ಮಾಡ್ತಾನೆ, ಆ ಒಂದು 5ನೇ ವಾಕ್ಯನ ತಗೊಬಿಡೋಣ. ಅದರಲ್ಲಿ ಏನು ಮಾಡ್ತಾರೆ, ಮಹಾಯಾಜಕರನ್ನ ಇವರೆಲ್ಲ ಸೇರಿಸ್ಬಿಟ್ಟು ಕೇಳಿದ ಅವರು ಹೇಳ್ತಾರೆ ಯೂದಾಯದ ಬೆತ್ಲೆಹೇಮ್ನಲ್ಲೇ ಹುಟ್ಟಬೇಕು ಅಂತ ಕೇಳಿದಾಗ ಅವನಿಗೆ ಇನ್ನಷ್ಟು ಕಳವಳಾಗಿ ಅವನು ಏನು ಮಾಡ್ತಾನೆ ಗೊತ್ತಾ, ಜೋಯಿಸರನ್ನ 7ನೇ ವಾಕ್ಯ ಪ್ರಕಾರ ಯಾರಿಗೂ ಕಾಣಿಸ್ದಾಗೆ ಕರೆದ್ಬಿಟ್ಟು ಏನು ಮಾಡ್ತಾನೆ, ನಕ್ಷತ್ರವನ್ನು ಕಾಣಿಸಿದ ಕಾಲವನ್ನು ಅವರ ಕಡೆಯಿಂದ ತಿಳಿದುಕೊಂಡು ಆ ಕೂಸಿನ ವಿಷಯದಲ್ಲಿ ಚೆನ್ನಾಗಿ ವಿಚಾರಣೆ ಮಾಡಿ ಸಿಕ್ಕಿದ ತಕ್ಷಣ ನನಗೆ ಬಂದು ಹೇಳಿ ನಾನು ಹೋಗಿ ಅಡ್ಡ ಬೀಳಬೇಕು ಅಂತ ಹೇಳ್ತಾನೆ. ನೋಡಿ ಪ್ರಿಯರೇ ಎಂಥ ನಾಟಕ ಆಡ್ತಾನೆ ಅಂತೇಳಿ. ಆ ಅರಸನನ್ನು ತೆಗೆದುಹಾಕಲಿಕ್ಕೆ ಅವನು ಏನು ಮಾಡಿದ್ದಾನೆ, ಅವನ ಸ್ವಂತ ಹೆಂಡ್ತಿನೇ ಕೊಂದಾಕ್ಬಿಟ್ಟಿದ್ದ, ತನ್ನ ಮಕ್ಕಳನ್ನೇ ಕೊಂದಾಕ್ಬಿಟ್ಟಿದ್ದ. ನನ್ನ ಅರಸತನಕ್ಕೆ ವಿರೋಧ ಬರ್ತಂತೇಳಿ ಅಂಥವ್ರು ಇನ್ನೊಬ್ಬ ಬರಂಗೆ ಬಿಡ್ತಾರಾ? ಆದರೆ ಇದನ್ನು ನೋಡಿದಾಗ ಶಾಸ್ತ್ರಿಗಳು ಮತ್ತು ಮಹಾಯಾಜಕರು ಹೇಳ್ತಾರೆ, ಬೆತ್ಲೆಹೇಮಲ್ಲಿ ಹುಟ್ಟಿ ಬರ್ತಾ ಹೆಂಗಾದ್ರೂ ಮಾಡಿ ಈ ಮಗನ ಇದು ಮಾಡಬೇಕು ಅಂತೇಳಿ ಏನು ಮಾಡ್ತಾರೆ ಅಂತಾರೆ, ಆ ಒಂದು ಏನು ಮಾಡ್ತಾರೆ, 8ನೇ ವಾಕ್ಯ ಪ್ರಕಾರ ಕಳಿಸ್ತಾರೆ. ಅಲ್ಲಿ ನೋಡಿ ಅವ್ನು ಯಾಕೆ ಕಳಿಸ್ತಾರೆ, ಅವ್ನಿಗೆ ಕನ್ಫರ್ಮ್ ಆಗಿ ಗೊತ್ತಾಗಿತ್ತು. ವೇದ ಪಂಡಿತರು ಮೋಸೆ ಧರ್ಮಶಾಸ್ತ್ರವನ್ನು ಆ ಕಾಲದಲ್ಲಿ ಬೋಧಿಸಿದರು. ಅದಕ್ಕೇನು ಏನು ಮಾಡ್ತಾ 5ನೇ ವಾಕ್ಯದಲ್ಲಿ 4ನೇ ವಾಕ್ಯದಲ್ಲಿ ನೋಡಿ, ಅವನು ಯಹೂದ್ಯರ ಎಲ್ಲ ಮಹಾಯಾಜಕರನ್ನು ಶಾಸ್ತ್ರಿಗಳನ್ನ ಕೂಡಿಸಿ ಕ್ರಿಸ್ತನ ಹುಟ್ಟಬೇಕಾದ ಎಲ್ಲಿ ಅಂತ ಕೇಳಿದಾಗ ಮೀಕ 5:2 ಪ್ರವಾದನೆ ಪ್ರಕಾರ ಅಲ್ಲಿ ಬರೆದಿದೆ, ಯೂದಾಯದ ಬೆತ್ಲೆಹೇಮ್ನಲ್ಲಿ ಯಹೂದ್ಯದ ಪ್ರಾಂತ್ಯದೊಳಗಿಂದ ಒಬ್ಬ ಅಧಿಪತಿ ಹೊರಡ್ತಾನೆ ಅಂತ ಹೇಳಿ ಚೆನ್ನಾಗಿ ಬರೆದಿದೆ ಪ್ರಿಯರೇ. ಮೀಕ 5:2 ಓದಿ. ಇದನ್ನು ಓದುತ್ತಾ ಇದ್ದವರು ವೇದ ಪಂಡಿತರು ಅಥವಾ ಮೋಸೆ ಧರ್ಮಶಾಸ್ತ್ರನ ಬೋಧಿಸ್ತಿದ್ದಂಥ ಆ ಒಂದು ಶಾಸ್ತ್ರಿಗಳು ಆಗಿ ಮಹಾಯಾಜಕರು ಆಗಿದ್ದರು ಪ್ರಿಯರೇ. ಅವರಿಗೆಲ್ಲ ಗೊತ್ತಿತ್ತು, ಅದಕ್ಕೋಸ್ಕರ ಅವ್ರನ್ನ ಕರೆದ್ರು. ಧರ್ಮಶಾಸ್ತ್ರ ವಚನದ ಪ್ರಕಾರ ನಡೆಯಲೇಬೇಕೆಂಬ ನಿಯಮವನ್ನು ತಂದಿದ್ದರು. ಇವರು ಧರ್ಮಶಾಸ್ತ್ರ ಪ್ರತಿಯೊಂದು ಕ್ರಮಗಳನ್ನು ಆಚಾರ ವಿಚಾರ ಮಾಡ್ತಿದ್ದವಂತಾರೆ ಈ ಶಾಸ್ತ್ರಿಗಳು. ಈ ಶಾಸ್ತ್ರಿಗಳನ್ನ ಕೇಳ್ತಾರೆ, ಏಸಪ್ಪ ಹುಟ್ಟಬೇಕಾಗಿದ್ದು ಎಲ್ಲಿದ್ದು ಕೇಳಿದಾಗ ಅವರು ಸತ್ಯನೇ ಹೇಳ್ತಾರೆ. ಆಗ ಅಲ್ಲಿ ಏನಾಯಿತು, ಬರೀ ಹೆರೋದನ ಬಗ್ಗೆ ತಿಳಿಸ್ತೀನಿ, ನಾಳೆ ಬೆತ್ಲೆಹೇಮ್ ಬಗ್ಗೆ ತಿಳಿಸಲಿಕ್ಕೆ ಪ್ರಯತ್ನ ಪಡ್ತೀನಿ ಪ್ರಿಯರೇ. ಅವ್ರು ಯಾವಾಗ ತಿಳಿಸಿದಾಗ ಅಲ್ಲಿ ಏನಾಯ್ತು ಅಂದರೆ, ಈ ಜೋಯಿಸರಿಗೆ ಅವನು ನಾನು ಅಡ್ಡ ಬೀಳಬೇಕು ಅಂತೇಳಿ ಅವ್ರನ್ನ ಕಳಿಸ್ಕೊಡ್ತಾನೆ. ಕಳಿಸ್ಕೊಟ್ಟಾಗ ಈ ಜೋಯಿಸರು ಹೋಗಿ ಕಾಣ್ತಾರೆ. ಜೋಯಿಸರ ಬಗ್ಗೆನೂ ಕೂಡ ನಾನು ಮುಂದೆ ತಿಳಿಸ್ತೀನಿ. ತಿಳಿಸಿ ಆದಮೇಲೆ ಅವ್ರು ಏನು ಮಾಡ್ತಾರೆ, ದೇವರು ಅವ್ರಿಗೆ ಕನಸಲ್ಲಿ ದರ್ಶನ ಕೊಡ್ತಾರೆ, ನೀ ರಾಜನ ಬಳಿಗೆ ಹೋಗಬೇಡ, ನೀವು ವಾಪಸ್ ಹೋಗ್ಬಿಡ್ರಿ ಅಂತ ಹೇಳಿದಾಗ ಅದು ಗೊತ್ತಾದ ಮೇಲೆ ಅವನು 16ನೇ ವಾಕ್ಯದಲ್ಲಿ ತೆಗೆದುಕೊಂಡ್ರೆ ಕಠಿಣವಾದಂಥ ತೀರ್ಪನ್ನು ತೆಗೆದುಕೊಳ್ತಾನೆ. ಅಂದರೆ ಜೋಯಿಸರಿಗೆ 3ನೇ ದಿವಸದಲ್ಲಿ ಕಂಡ ನಕ್ಷತ್ರ ಕಾಲಮಾನಕ್ಕೆ ಸರಿಯಾಗಿ ಇಲ್ಲಿ ಬಂದು ಅವರು ಕೇಳಿದಂಥ ಕಾಲಮಾನಕ್ಕೆ ಸರಿಯಾಗಿ 2 ವರ್ಷದ ಅಂದಾಜಿನ ಆಧಾರದ ಮೇಲೆ ಎಲ್ಲ ಮಕ್ಕಳನ್ನ ಸಾಯಿಸಾಕ್ಬಿಡ್ತಾನೆ. ಎಂಥ ಕ್ರೂರತನ ಇರ್ಬೋದು ನೋಡಿ. ಸೈತಾನ್ ಇವತ್ತು ಕೂಡ ದೇವರ ಮಕ್ಕಳನ್ನ ಸಾಯಿಸಲಿಕ್ಕೆ ಪ್ರಯತ್ನ ಪಡ್ತಾನೆ. ಸತ್ಯ ಹೇಳಿದಾಗ ಏಟು ಬೀಳ್ತಾ ಸತ್ಯ ಹೇಳಿದಾಗ ಸಾಯಿಸಕ್ಕೆ ನೋಡ್ತಾರೆ ಬೇರೆ. ಅದು ಆಗಿನ ಕಾಲದಿಂದಲೇ ಬಂದಿರತಕ್ಕಂಥದ್ದು. ಆದರೆ ಈ ನಾನು ಆಗಲೇ ಹೇಳಿದಾಗ ಯಹೂದ್ಯರಾಗಲಿ ಇಸ್ರೇಲ್ದಾಗಲಿ ಸೂಚಕ ಕಾರ್ಯಗಳಿದೆ, ನಂಬ್ತಾ ಇರಲಿಲ್ಲ. ಇದು ಕೂಡ ಒಂದು ಪ್ರವಾದನೆ ಆಗಿತ್ತು ಪ್ರಿಯರೇ. ಇಲ್ಲಿ ಮೀಕಾ ಅಲ್ಲಿ ಬರೆದಂಥ ಪ್ರವಾದನೆ, 5ನೇ ಅಧ್ಯಾಯದಲ್ಲಿ ಬರೆದಂಥ ಪ್ರವಾದನೆ ಕೂಡ ಪ್ರವಾದನೆ ಆಗಿತ್ತು. ಬೆತ್ಲೆಹೇಮ್ನಲ್ಲಿ ಹುಡ್ತಾರೆ ಅಂತೇಳಿ. ಈಗ ಇನ್ನೊಂದು ಪ್ರವಾದನೆ ತೆಗೆದುಕೊಳ್ಳಿಕ್ಕೆ ಹೋದರೆ ಅಲ್ಲಿ ಬರೆದಿದೆ, ಯೆರೆಮೀಯ ಹೇಳ್ತಾನೆ, ರಾಮದಲ್ಲಿ ಬೊಬ್ಬೆಯು ಕೇಳಿಸ್ತು, ಅಳುವಿಕೆಯು ಮಹಾಗೋಳಾಟ ಉಂಟಾಯಿತು. ಯಾಕೆ ಅದು ಆಯಿತು ಅಂದರೆ ಅಲ್ಲಿ ಯೆರೆಮೀಯದಲ್ಲಿ ಬರೆದಿದೆ ಪ್ರಿಯರೇ. ಭಾಳ ಚೆನ್ನಾಗಿ ಬರೆದಿದೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದು ಮುಂದಿನ ವಚನದ ಭಾಗಕ್ಕೆ ಹೋಗುವಾಗ ನಾನು ತಿಳಿಸ್ಕೊಡ್ತೀನಿ. 1ರಿಂದ ನಾನು 23 ತಿಳಿಸ್ಬೇಕಲ್ವ, ಆವಾಗ ನಾನು ಹೇಳ್ತೀನಿ. ಈಗ ಚುಟುಕಾಗಿ ನಾನು ಹೆರೋದನ ಬಗ್ಗೆ ಮಾತ್ರ ತಿಳಿಸ್ತಾ ಇದ್ದೇನೆ ಪ್ರಿಯರೇ.
ಅಲ್ಲಿ ನಾವು ನೋಡಿದ್ರೆ ಒಂದು ಕಂಡೀಷನ್ ತಗೊಂಡು 2 ವರ್ಷ ಗಂಡು ಕೂಸುಗಳೆಲ್ಲ ಕೊಲ್ಲಿಸ್ಬಿಡ್ತಾನೆ ಪ್ರಿಯರೇ. ಕೊಲ್ಲಿಸ್ಬಿಟ್ಟಾಗ ಇದು ಕೂಡ ಒಂದು ಪ್ರವಾದನೆ ಆಯಿತು. ಕೊನೆಗೆ ಏನು ಮಾಡ್ತಾನೆ, ಹೆರೋದ ತನ್ನ ದುಷ್ಟತನವನ್ನು ಮೆರೆಸುತ್ತಾ ಅವನಿಗೆ ಆ ರಾಜ್ಯದ ಮೇಲೆ ಇರತಕ್ಕಂಥ ಆಸೆಯ ಮೇಲೆ ಅರಸುತನ ಯಾರು ಕದಿಬಾರ್ದೇಳಿ ಹೆಂಡತಿಯನ್ನು ಮಕ್ಕಳನ್ನು ಅವನಿಗೆ ವಿರೋಧ ಬಂದಂಥ ಪ್ರತಿಯೊಬ್ಬರನ್ನು ಸಾಯಿಸ್ತಾ ಬಂದು ಕೊನೆಗೆ ಒಂದು ದಿವಸ ಆತನು ಕೂಡ ತೀರಿ ಹೋಗ್ತಾನೆ ಪ್ರಿಯರೇ. ಇದು ಹೆರೋದ ಮಹಾರಾಜನ ಬಗ್ಗೆ ತಿಳಿಯತಕ್ಕಂಥ ವಿಷಯ. ಇಲ್ಲಿ ನಾವು ಗಮನಿಸಬೇಕಾದ ಅಂಶ, ಅವನು ರಾಜನಾಗಿದ್ದು ಹೇಗೆಂದರೆ ಯಾಕೋಬ ಮತ್ತು ಏಸಾವ ಅಣ್ಣ ತಮ್ಮದ್ರಲ್ವಾ, ಆ ಒಂದು ಅವಳಿ ಜವಳಿ ಸಂತತಿಯಿಂದನೇ ನಾನು ಹುಟ್ಟಿ ಬಂದಿರೋ ಕಾರಣಕ್ಕೋಸ್ಕರ ನಾನು ರಾಜದಂಡ ಹಿಡಿಬೋದು ಅಂತ ಹೇಳತಕ್ಕಂಥ ಒಂದು ತಪ್ಪಾದ ತಿಳುವಳಿಕೆ ಆಗಿರ್ಬೋದು, ಅಥವಾ ದುರಾಸೆ ಆಗಿರ್ಬೋದು, ಅಥವಾ ವಾಕ್ಯನ ಉಲ್ಟಾ ಪಲ್ಟಾ ಮಾಡಿ ಅವನು ಬಂದಿರ್ಬೋದು. ಸೈತಾನು ಕೂಡ ಇವತ್ತು ಕೂಡ ಉಲ್ಟಾ ಪಲ್ಟಾ ಮಾಡ್ತಾನೆ ವಾಕ್ಯನ. ಇವತ್ತು ನೋಡಿ, ವಾಕ್ಯದಲ್ಲಿ ಇರೋ ಅರ್ಥನೇ ಬೇರೆ, ಪಾಸ್ಟರ್ಗಳ ಪ್ರಸಂಗ ಮಾಡೋದೇ ಬೇರೆ. ಹಂಗೆ ಇವನೇನು ಮಾಡ್ದ, ಬೈಬಲ್ ಬರೆದಿರೋದೇ ಯಾಕೋಬ ವಂಶದಲ್ಲಿ ಒಬ್ಬ ನಕ್ಷತ್ರಪ್ರಾಯದವನು ಹುಟ್ಟಿದಾನೆ, ಆತನ ರಾಜದಂಡ ಹಿಡಿಬೇಕು ಅಂತಲ್ವ. ಇವನೇನು ಮಾಡ್ತಾನೆ, ಅದನ್ನು ಏಸಾವ ಅಂತ ಮಾಡ್ಕೊಂಡು ಮಾನ ಹೋಲಿಸ್ಬಿಟ್ಟು ಏನು ಮಾಡ್ತಾನೆ, ಇವತ್ತು ಕೂಡ ಏಸವನ ಸಂತತಿಗೂ ಮತ್ತು ಯಾಕೋಬರ ಸಂತತಿಗೂ ಇವತ್ತು ಕೂಡ ಯುದ್ಧಗಳು ಇದೆ ಪ್ರಿಯರೇ, ಕಚ್ಚಟಗಳಿದೆ. ನಾವು ಹೇಳ್ತೀವಿ ಬರೀ ಪ್ಯಾಲೆಸ್ಟೈನ್ ಮತ್ತು ಇಸ್ರಾಯೇಲ್ರಿಗೆ ಮಾತ್ರ ಯುದ್ಧ ಅಂತೇಳಿ, ಸಿರಿಯಾ ದೇಶವರು ಅವರು ಇವರೆಲ್ಲ ಯುದ್ಧ ಮಾಡ್ತಾರೆ ಅಂತ ಹೇಳ್ತೀವಲ್ಲ. ಇಲ್ಲಿ ಈ ಹೆರೋದನ ಸಂತತಿಯವರು ಈಗಲೂ ಕೂಡ ನಮ್ಮ ಹೆರೋದನ ಕಾಲಕ್ಕೆ ಯಾಕೆ ಅಧಿಕಾರ ಇಲ್ಲ ಅಂತ ಹೇಳೋ ರೀತಿಯಲ್ಲಿ ಇವತ್ತು ಕೂಡ ಅಲ್ಲೂ ಕೂಡ ಕಚ್ಚಟಗಳಿದೆ ಪ್ರಿಯರೇ. ಇದಕ್ಕೆಲ್ಲ ವಿಮೋಚನೆ ಹೊಂದಿದೆ, ಅದು ದೇವರ ವಾಕ್ಯದಲ್ಲೇ ಬರ್ತದೆ. ಅನ್ಯ ಜನಗಳೆಲ್ಲ ರಕ್ಷಣೆ ಹೊಂದಿದ ಮೇಲೆ ಇದಕ್ಕೆ ಇವರಿಗೆ ವಿಮೋಚನೆ ಇದೆ ಪ್ರಿಯರೇ. ಅಲ್ಲಿವರೆಗೆ ಇವರ ಕಣ್ಣುಗಳು ಮುಚ್ಚಲ್ಪಟ್ಟಿದೆ. ಇರಲಿ ಪ್ರಿಯ, ಅದು ನಮಗೆ ಬೇಕಾಗಿಲ್ಲ. ಬಟ್ ಹೆರೋದ ಮಹಾರಾಜ ಯಾರು ತಿಳಿದ್ರ ಬಗ್ಗೆ ಸ್ಪಷ್ಟವಾಗಿ ತಿಳ್ಕೊಂಡ್ರಿ. ನನಗೆ ಗೊತ್ತಾದಷ್ಟು ಮಟ್ಟಿಗೆ ನಾನು ತಿಳಿಸಿದ್ದೀನಿ. ಈಗ ನಾಳಿನ ಸಂಚಿಕೆಯಲ್ಲಿ ನಾವು ಬೆತ್ಲೆಹೇಮ್ ಬಗ್ಗೆ ತಿಳಿಯೋ ಪ್ರಿಯರೇ. ಹಾಗೆಯೇ ಒಂದೊಂದು ವಚನಗಳನ್ನ ತಿಳಿದುಕೊಂಡು 2ನೇ ಅಧ್ಯಾಯದಲ್ಲಿ ಬೆತ್ಲೆಹೇಮ್ ಬಗ್ಗೆ ನಾವು ನಾಳೆ ತಿಳಿಯೋಣ ಪ್ರಿಯರೇ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಕೃಪೆಯಿಂದ ನಡೆಸಲಿ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್. ಒಳಗೆ ವಾಸಿಸುವ ಪವಿತ್ರಾತ್ಮನೇ, ಈ ದಿನ ನಿಶ್ಚಿತ್ತದಂತೆ ನಡೆಸಬೇಕಯ್ಯ. ನಮ್ಮೊಳಗೆ ವಾಸಿಸುವ ಪವಿತ್ರಾತ್ಮನೇ, ಈ ದಿನ ನಿಶ್ಚಿತ್ತದಂತೆ ನಡೆಸಬೇಕಯ್ಯ. ಪವಿತ್ರಾತ್ಮನೇ, ಪವಿತ್ರಾತ್ಮನೇ, ಪರಿಶುದ್ಧ ದೇವರಾತ್ಮನೇ, ಪವಿತ್ರಾತ್ಮನೇ, ಪವಿತ್ರಾತ್ಮನೇ, ಪರಿಶುದ್ಧ ದೇವರಾತ್ಮನೇ.